ಇನ್ ರಾಯಚೂರು ಚಾನೆಲ್ ವತಿಯಿಂದ ಜಾಗೃತಿ ಅಭಿಯಾನ. ನೀರುಳಿಸಿ ಜೀವ ಉಳಿಸಿ. ಪ್ರತಿಯೊಂದು ಜೀವಿಗೂ ನೀರು ಬೇಕು. ಮುಂದಿನ ಪೀಳಿಗೆಗೆ ನೀರನ್ನು ಸಂರಕ್ಷಿಸಿಡಿ. ಗಿಡ ನೆಡಿ, ಹಸಿರು ಉಳಿಸಿ, ಉಸಿರು ಉಳಿಸಿ. ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು N150 ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಸಂಗಮೇಶ್ ಮಂಗಾನವರ್, ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, IAS KAS ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit KTB Jewel Palace, Udayanagar, Station Road, Raichur. Mobile 8123 535300. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ರಾಜಧನ ಪಾವತಿಸಿ ಮರಳು ಸಾಗಾಣಿಕೆಗೆ ಅವಕಾಶ ನೀಡದಿದ್ದರೆ ಹೋರಾಟ, ಶಿವಮೂರ್ತಿ. ನೀತಿ ಸಂಹಿತೆ ಕಟ್ಟುನಿಟ್ಟಾಗಿ ಪಾಲನೆ ಮಾಡಿ, ಸಿಇಒ ರಾಹುಲ್ ತುಕಾರಾಂ ಪಾಂಡ್ವೆ. ಚುನಾವಣಾ ಹಿನ್ನೆಲೆ ಅಂತಾರಾಜ್ಯ ಗಡಿ ಚೆಕ್ ಪೋಸ್ಟ್ಗಳಿಗೆ ಎಸ್ಪಿ ಭೇಟಿ, ಪರಿಶೀಲನೆ. ರೈಲ್ವೆ ನಿಲ್ದಾಣಕ್ಕೆ ಮೂಲ ಸೌಲಭ್ಯ ಕಲ್ಪಿಸಲು ಮನವಿ. ಮಾದಿಗ ಸಮಾಜವಲ್ಲ ಉಪಜಾತಿ, ಅಂಬಣ್ಣ ಆರೋಲಿ ಅವರಿಂದ ತಪ್ಪು ಮಾಹಿತಿ ನಿಜ, ಭೀಮೇಶ್ ವಕೀಲ್. ಮತ್ತು ಚುನಾವಣೆಗೆ ನಿಯೋಜನೆಗೊಂಡ ಅಧಿಕಾರಿಗಳು ಗೈರು, ನೋಟಿಸ್ ಜಾರಿಗೆ ಸೂಚನೆ. ವಾರ್ತೆಗಳ ವಿವರ. ಜಿಲ್ಲೆಯಲ್ಲಿ ಮರಳು ಸಾಗಾಣಿಕೆಯನ್ನು ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಇವರ ಸೂಚನೆ ಮೇರೆಗೆ ಸ್ಥಗಿತಗೊಳಿಸಲಾಗಿದೆ. ಆದರೆ ರಾಜಧನ ಪಾವತಿಸಿ ಮರಳು ಸಾಗಣೆಗೆ ಅವಕಾಶ ನೀಡುತ್ತಿಲ್ಲ. ಸಾಲ ಮಾಡಿ ತಂದಿರುವ ಟಿಪ್ಪರ್ಗಳು ಕೆಲಸವಿಲ್ಲದೆ ನಿಂತಿವೆ. ಚಾಲಕರು, ಕ್ಲೀನರ್ಗಳಿಗೆ ಕೆಲಸವಿಲ್ಲದಂತಾಗಿದೆ. ಜಿಲ್ಲೆಗೆ ಬರಬೇಕಾದ ಆದಾಯವು ಕೋತ ಆಗುತ್ತಿದೆ ಎಂದು ಜಿಲ್ಲಾ ಟಿಪ್ಪರ್ ಮಾಲೀಕರ ಸಂಘದ ಶಿವಮೂರ್ತಿ ಆರೋಪಿಸಿದರು. ಜಿಲ್ಲೆಯಲ್ಲಿ ಮರಳು ಸಾಗಾಣಿಕೆಯನ್ನು ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಇವರ ಸೂಚನೆ ಮೇರೆಗೆ ಸ್ಥಗಿತಗೊಳಿಸಲಾಗಿದೆ. ಆದರೆ ರಾಜಧನ ಪಾವತಿಸಿ ಮರಳು ಸಾಗಾಣಿಕೆಗೆ ಅವಕಾಶ ನೀಡುತ್ತಿಲ್ಲ. ಸಾಲ ಮಾಡಿ ತಂದಿರುವ ಟಿಪ್ಪರ್ಗಳು ಕೆಲಸವಿಲ್ಲದೆ ನಿಂತಿವೆ. ಚಾಲಕರು, ಕ್ಲೀನರ್ಗಳಿಗೆ ಕೆಲಸವಿಲ್ಲದಂತಾಗಿದೆ. ಜಿಲ್ಲೆಗೆ ಬರಬೇಕಾದ ಆದಾಯವು ಖೋತ ಆಗುತ್ತಿದೆ ಎಂದು ಜಿಲ್ಲಾ ಟಿಪ್ಪರ್ ಮಾಲೀಕರ ಸಂಘದ ಶಿವಮೂರ್ತಿ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕೃಷ್ಣಾ ಮತ್ತು ತುಂಗಭದ್ರಾ ನದಿ ದಂಡೆಯಲ್ಲಿ ಜಿಲ್ಲಾಡಳಿತ ಗುರುತಿಸಿರುವ ಮರಳು ಕೇಂದ್ರಗಳ ಮೂಲಕ ರಾಜಧನ ಪಾವತಿಸಿ ಮರಳು ಸಾಗಾಣಿಕೆ ನಡೆಸುತ್ತಾ ಬಂದಿದ್ದೇವೆ. ಆದರೆ ಅಕ್ರಮ ಮರಳು ತಡೆಯಲು ರಾಜಧನ ಪಾವತಿಸುವವರಿಗೂ ತಡೆಯಲಾಗುತ್ತಿದೆ. ಸರ್ಕಾರ ನಿಗದಿಪಡಿಸಿರುವ ರಾಜಧನ ಪಾವತಿಸಲು ಸಿದ್ಧರಿದ್ದು ಜನರಿಗೆ ಮರಳು ಕೊರತೆಯಾಗದಂತೆ ಎಚ್ಚರಿಕೆ ವಹಿಸಬೇಕಾಗಿರುವ ಜಿಲ್ಲಾಡಳಿತವೇ ಅಧಿಕೃತ ಮರಳು ಸಾಗಾಣಿಕೆ ತಡೆದಿದೆ ಎಂದರು. ಕಳೆದ 7 ತಿಂಗಳಿನಿಂದ ಮರಳು ಸಾಗಾಣಿಕೆ ತಡೆಯಲಾಗಿದೆ. ಆದರೆ ಅಕ್ರಮವಾಗಿ ನಡೆಯುತ್ತಿರುವ ಅಕ್ರಮ ತಡೆಯುವಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ನಿಗಾ ವಹಿಸಬೇಕಿತ್ತು. ಆದರೆ ಉಸ್ತುವಾರಿ ಸಚಿವರ ನಡೆಯಿಂದ ಮರಳು ಪಡೆಯಲು ದುಬಾರಿ ಬೆಲೆ ತೆರುವಂತಾಗಿದೆ ಎಂದರು. ರಾಯಚೂರು ಜಿಲ್ಲೆಯ ರಾಜಧಾನ ಏನು ರಾಯಚೂರು ಬರ್ತಕ್ಕಂಥ ಕಮಿಷನ್, ಮರಳಿಂದ ಬರ್ತಕ್ಕಂಥ ಕಮಿಷನ್ ಏನೈತೆ ಮಲತಾಯಿಗಳೇ ಮಾಡಿಬಿಟ್ರ. ಇನ್ನೂ ಒಂದು ಏನಂತಂದ್ರೆ 9 ತಿಂಗಳಿಂದ 50 ಲಕ್ಷ ಕೊಟ್ಟು ಗಾಡಿಗಳು ನಾವು ಕಂತು ಮೇಲೆ ತಗೊಂಬಂದ್ವಿ. ಆ ತಗೊಂಬಂದದ್ರನ್ನ ಗಾಡಿಗಳು ಮನೇಲಿ ನಿಲ್ಲಿಸ್ಕೊಂಡ್ಬಿಟ್ಟಿವಿ. ನಾವು ಇವ್ರಿಗೆ ಏನಂತ ಕೊಡಬೇಕಿವಿ, ರಾಯಲ್ಟಿ ಕೊಟ್ಟು ಲೀಗಲ್ ಆಗಿ ಸ್ಟಾರ್ಟ್ ಮಾಡೋದಂತ ಕೇಳ್ಕೊಳಬೇಕು. ಅವ್ರು ಏನು ಮಾಡಕತ್ತಾರ, ರಾಯಚೂರಲ್ಲಿ ಗಣಿಗಾರಿಕೆ ಬಂದ್ ಮಾಡಿ ಉಸ್ತುವಾರಿ ಸಚಿವರಾದಂಥ ಶರಣ್ ಪ್ರಕಾಶ್ ಪಾಟೀಲ್ ಅವರು ತಮ್ಮ ಕ್ಷೇತ್ರದಲ್ಲಿ ಗುಲ್ಬರ್ಗ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸುತ್ತಮುತ್ತ ಅವ್ರ ಬೆಂಬಲಿಗರು ಏನೈತೆ ಅದು ಇಲ್ಲಿಗಲ್ ಆಗಿ ಸ್ಟಾರ್ಟಿಂಗ್ ನಡೀತಾ ಇದೆ. ಬಟ್ ರಾಯಚೂರಲ್ಲಿ ಏನೈತೆ ಅಂತಂದ್ರೆ ಬಂದಿಟ್ಟಿದ್ದಾರೆ.
ನಾವು ಅವ್ರಿಗೆ ಇಷ್ಟೇ ಕೇಳಕತ್ತೀವಿ, ಲೀಗಲ್ ಆಗಿ ಮಾಡ್ರಿ, ನಿಮ್ಮ ಕಂಡೀಷನ್ ಏನೈತೆ ಆ ಕಂಡೀಷನ್ಗೆ ನಾವು ಬದ್ಧವಾಗಿ ಇರ್ತೀವಿ, ನಮ್ಗೆ ಸ್ಟಾರ್ಟ್ ಮಾಡಿ ಕೊಡಂತಂದು ಕೇಳ್ಕೊಳಕ್ಕೆ ಕೊಟ್ಟಿದ್ದೀವಿ. ಮತ್ತೆ ಗಣಿ ಮತ್ತು ಭೂ ವಿಜ್ಞಾನಿ ಕೂಡ ಅವ್ರಲ್ಲಿ ವಿನಂತಿ ಮಾಡಿಕೊಂಡ್ವಿ. ಮಾಡಿಕೊಂಡ್ರು ಕೂಡ ಅವ್ರು ಏನಂತ ಹೇಳ್ತಾ ಇದ್ದಾರೆ, ಇಲ್ಲ ನಮ್ಗೆ ಪರ್ಮಿಷನ್ ಉಸ್ತುವಾರಿ ಸಚಿವರು ಬಂದ್ ಮಾಡ ಅಂತ ಹೇಳಿದ್ದಾರೆ ಅಂತಾರೆ. ಉಸ್ತುವಾರಿ ಸಚಿವರನ್ನ ಕೇಳಿದ್ರೆ ಇಲ್ಲ ಜಿಲ್ಲಾಧಿಕಾರಿಗಳು ಬಂದ್ ಮಾಡ ಅಂತ ಹೇಳಕತ್ತಾರೆ. ಅಲ್ಲಿದಾಗದು ಮತ್ತೆ ಪೊಲೀಸರು ಬಂದ್ ಮಾಡ ಅಂತ ಹೇಳಕತ್ತಾರೆ. ನಾವೇನಂತ ಕೇಳಕತ್ತೀವಿ ಅವರಿಗೆ, ರಾಯಲ್ಟಿಲಿಂದ ಲೀಗಲ್ ಆಗಿ ನಾವು ಸ್ಟಾರ್ಟ್ ಮಾಡಕ್ಕೆ ರೆಡಿ ಇದೀವಿ. ನಮ್ಮ ಗಾಡಿಗಳು ಗುಲ್ಬರ್ಗ, ಬೀದರ್, ಹುಮ್ನಾಬಾದ್ ಹೋಗ್ತಾವೆ. ಇಲ್ಲೀಗಲ್ ಆಗಿ ಮಾಡಕ್ಕೆ ಆಗಂಗಿಲ್ಲ ನಮ್ಮ ಕೈಲಿ. ನಮ್ಗೇನ್ ಬೇಕು, ರಾಯಲ್ಟಿ ಕೊಟ್ಟರ ಲೀಗಲ್ ಆಗಿ ಸ್ಟಾರ್ಟ್ ಮಾಡ್ತು ಅಂತ ಅವ್ರಿಗೆ ಕೇಳಿಕೊಂಡ್ರು ಕೂಡ ನಮಗೆ ಅದನ್ನ ಸಕ್ಸಸ್ ಮಾಡಿಬಿಡೋದು. ಈಗ ನಾವು 9 ತಿಂಗಳಿಂದ ಅಂತಂದ್ರೆ ಒಂದು ಸಣ್ಣ ಮುಗೋದಾಂಡ್ರನೆ ಕಂತು ಕಟ್ಟೋದಾಗಲಿಲ್ಲ ಅಂದ್ರೆ ಅಷ್ಟು ತ್ರಾಸ ಇರ್ತದ. ನಮ್ದು ಒಂದೊಂದು ಕಂತುಗಳು 1 ಲಕ್ಷ ಅವ ಗಾಡಿಗಳಿಗೆ. ಆ 1 ಲಕ್ಷ ಕಟ್ಟಬೇಕಂತಂದ್ರೆ ಡ್ರೈವರ್ ಮನ್ಯಾಗ, ಓನರ್ ಮನ್ಯಾಗ 106 ಮಂದಿ ಅನ್ಎಂಪ್ಲಾಯ್ಗಳು ಆಗ್ಬಿಟ್ರು. ಈಗ ಅವ್ರಿಗೆ ಇದು ಮೇನ್ ಉದ್ದೇಶ ಇಲ್ಲಿ ನಾವು ಕೆಲಸ ಮಾಡೋದ್ರ ಏನು ಉದ್ದೇಶ ಅಂತಂದ್ರ ಸದ್ಯ ನಮ್ಗೆ ಲೀಗಲ್ ಆಗಿ ಸ್ಟಾರ್ಟ್ ಮಾಡಿಕೊಡು ಅಂತ ಕೇಳ್ಕೊಳ್ಬೇಕು. ಅಶೋಕ್ ಪೋತ್ಗಲ್ ಮಾತನಾಡಿ, ಉಸ್ತುವಾರಿ ಸಚಿವರು ಪ್ರತಿನಿಧಿಸುತ್ತಿರುವ ಚಿತ್ತಾಪುರ್, ಸೇಡಂಗಳಲ್ಲಿ ಅಕ್ರಮ ಮರಳುಗಾರಿಕೆ ತಡೆಯುತ್ತಿಲ್ಲ. ಜಿಲ್ಲೆಯಲ್ಲಿ ಮಾತ್ರ ರಾಜಧನ ಪಾವತಿಸಿ ಮರಳು ಸಾಗಾಣಿಕೆಗೆ ತಡೆಯಲಾಗಿದೆ. ಪ್ರತಿನಿತ್ಯವೂ 30 ಲಕ್ಷ ರೂಪಾಯಿಗಳಿಂದ 10 ಕೋಟಿ ರೂಪಾಯಿ ಆದಾಯವನ್ನು ಸಚಿವರು ತಡೆದಿದ್ದಾರೆ. ಅಧಿಕೃತ ಆದಾಯ ಸರ್ಕಾರಕ್ಕೆ ಬರುವುದನ್ನು ಸಚಿವರೇ ತಡೆಯುತ್ತಿದ್ದಾರೆ. ಅಕ್ರಮ ಮರಳು ಸಾಗಾಣಿಕೆ ತಡೆಯಲು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಪೊಲೀಸ್ ಇಲಾಖೆಗಳಿವೆ. ಅಕ್ರಮ ತಡೆಯಲಾಗದೆ ಅಧಿಕೃತ ಮರಳು ಸಾಗಾಣಿಕೆಯನ್ನು ತಡೆಯುತ್ತಿದ್ದಾರೆ ಎಂದರು. ನಾಗರಾಜ್ ನಾಗಲಾಪುರ ಮಾತನಾಡಿ, 24 ಗಂಟೆಗಳಲ್ಲಿ ಅಧಿಕೃತ ರಾಜಧನ ಪಾವತಿಸಿ ಮರಳು ಸಾಗಾಣಿಕೆಗೆ ಅವಕಾಶ ನೀಡದೆ ಹೋದಲ್ಲಿ ಟಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸುವುದಾಗಿ ಹೇಳಿದರು. ಈ 24 ತಾಸು ಒಳಗಡೆ ನಮ್ಮ ಈ ಒಂದು ಬೇಡಿಕೆಗೆ ಸ್ಪಂದನೆ ಕೊಡದೇ ಇದ್ರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದ್ಗಡೆ ಧರಣಿ ಸತ್ಯಾಗ್ರಹವನ್ನು ಇಪ್ಪತ್ ಮಾಲೀಕರ ಸಂಘದಿಂದ ಹಮ್ಮಿಕೊಳ್ತೀವಿ ಅಂತ ನಾವು ಗುರುರಾಜ್ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮೌಖಿಕ ಆದೇಶದ ಆಧಾರದ ಮೇಲೆ ಅಕ್ರಮವಾಗಿ ನಡೀತಾ ಇದೆ ಅಂತ ಕಂಪ್ಲೇಂಟ್ ಬಂದಾಗ ಅವ್ರು ಕೊಟ್ಟಿದ್ದಾರೆ. ಈಗ ಅಕ್ರಮವಾಗಿ ನಡೀತಾ ಇದೆ, ಸಕ್ರಮವಾಗಿರುವಂತದ್ದು ನಿಲ್ಲಿಸಿದ್ದಾರೆ. ಹಂಗಾಗಿ ಈ ಸಂದರ್ಭದಲ್ಲಿ ರಾಮನ್ಗೌಡ, ಆಂಜನೇಯ, ಪ್ರಸನ್ನ, ನಾಗರಾಜ್ ಸೇರಿದಂತೆ ಅನೇಕರಿದ್ದರು. ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಜಾರಿ ಸಮಯದಲ್ಲಿ ಎಸ್ಎಫ್ಟಿ ತಂಡ ಹಾಗೂ ಎಸ್ಎಸ್ಟಿ ವೆಚ್ಚ ವೀಕ್ಷಣೆ ತಂಡ ನೀತಿ ಸಂಹಿತೆ ನಿಯಮಗಳನ್ನು ತಿಳಿದುಕೊಂಡು ಕಡ್ಡಾಯವಾಗಿ ಪಾಲನೆ ಮಾಡುವುದರ ಜೊತೆಗೆ ಪಾರದರ್ಶಕವಾಗಿ ಚುನಾವಣೆಗೆ ಸಜ್ಜಾಗಬೇಕು ಎಂದು ಜಿಲ್ಲಾ ಸ್ವೀಪ್ ಸಮಿತಿ ಅಧ್ಯಕ್ಷ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ರಾಹುಲ್ ತುಕಾರಾಂ ಪಾಂಡ್ವೆ ಹೇಳಿದರು. ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಜಾರಿ ಸಮಯದಲ್ಲಿ ಎಸ್ಎಫ್ಟಿ ತಂಡ ಹಾಗೂ ಎಸ್ಎಸ್ಟಿ ವೆಚ್ಚ ವೀಕ್ಷಣೆ ತಂಡ ನೀತಿ ಸಂಹಿತೆ ನಿಯಮಗಳನ್ನು ತಿಳಿದುಕೊಂಡು ಕಡ್ಡಾಯವಾಗಿ ಪಾಲನೆ ಮಾಡುವುದರ ಜೊತೆಗೆ ಪಾರದರ್ಶಕವಾಗಿ ಚುನಾವಣೆಗೆ ಸಜ್ಜಾಗಬೇಕು ಎಂದು ಜಿಲ್ಲಾ ಸ್ವೀಪ್ ಸಮಿತಿ ಅಧ್ಯಕ್ಷ ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ತುಕಾರಾಂ ಪಾಂಡ್ವೆ ಹೇಳಿದರು. ಅವರು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಎಸ್ಎಫ್ಟಿ, ಎಎಸ್ಎಸ್ಟಿ ತಂಡಗಳಿಗೆ ತರಬೇತಿ ಕಾರ್ಯಾಗಾರದಲ್ಲಿ ಮಾತನಾಡಿದರು. ಲೋಕಸಭಾ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿ ಇದು ವಿಧಾನಸಭಾ ಕ್ಷೇತ್ರವಾರು ನೋಡಲ್ ಅಧಿಕಾರಿಗಳು, ಲೆಕ್ಕಪತ್ರ ನಿರ್ವಹಣೆ ತಂಡದ ಅಧಿಕಾರಿಗಳು ಮಾದರಿ ನೀತಿ ಸಂಹಿತೆ ವೆಚ್ಚ ನಿರ್ವಹಣೆ, ಚುನಾವಣಾ ಖರ್ಚು ವೆಚ್ಚದ ಮೇಲೆ ನಿಗಾ ವಹಿಸುವುದು, ಸಂಚಾರ ಜಾಗೃತಿ ದಳ, ವಿಡಿಯೋ ಕಣ್ಗಾವಲು ತಂಡವು ನೀತಿ ಸಂಹಿತೆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳಬೇಕು ಎಂದರು. ತಪಾಸಣೆ ವೇಳೆ ಹಣ ಮತ್ತು ಮದ್ಯ ಸಾಗಾಣಿಕೆ ಕಂಡು ಬಂದಲ್ಲಿ ದೂರು ದಾಖಲು ಮಾಡುವಾಗ ಅನುಸರಿಸಬೇಕಾದ ಕಾಯ್ದೆ ಕಾನೂನುಗಳ ಮಾಹಿತಿ ತಿಳಿದುಕೊಳ್ಳಬೇಕು ಮತ್ತು ಸಂಬಂಧಿಸಿದ ವೆಚ್ಚ ತಂಡಕ್ಕೆ ಮಾಹಿತಿ ನೀಡುವುದು ಹಾಗೂ ವಾಹನ ಜಪ್ತಿ ನಂತರ ಯಾರ ವಶಕ್ಕೆ ನೀಡಬೇಕೆಂದು ನೀತಿ ಸಂಹಿತೆ ಕಾಯ್ದೆಗಳ ಮಾಹಿತಿ ಸಂಪೂರ್ಣ ತಿಳಿದುಕೊಳ್ಳಬೇಕೆಂದರು. ತರಬೇತಿಯಲ್ಲಿ ಮಾಹಿತಿ ಪಡೆದುಕೊಂಡು ಫೀಲ್ಡ್ನಲ್ಲಿ ಪ್ರಾಕ್ಟಿಕಲ್ ಕಡಿಮೆ ಇರುತ್ತದೆ. ಈ ಹಿನ್ನೆಲೆಯಲ್ಲಿ ನೀತಿ ಸಂಹಿತೆಗೆ ಸಂಬಂಧಿಸಿದ ಬಗ್ಗೆ ಚುನಾವಣೆಗೆ ನೇಮಿಸಿದ ತಂಡಗಳು ಪಾರದರ್ಶಕವಾಗಿ ಚುನಾವಣೆ ನಡೆಸಲು ಕಾಯ್ದೆ ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಲು ತಿಳಿಸಿದರು. Okay, so election training model code of conduct ನಾವು ಈಗ ಇದು FST, SST, video surveillance teams ಇದಾರೀಗ. So your job is extremely essential in the smooth conduct of the election. So considering this, ಇದು meeting ನೀವೆಲ್ಲ ಅಟೆಂಡ್ ಮಾಡ್ತಾ ಇದ್ರಿ, ಯಾರು ಅಟೆಂಡ್ ಮಾಡ್ತಾ ಇಲ್ಲ, we need to take action upon them. ಎಲೆಕ್ಷನ್ ಡ್ಯೂಟಿಯಲ್ಲಿ ಯಾವುದು ನ್ಯೂನತೆ ಇದ್ರೆ ಆಕ್ಷನ್ ತಗೋಬೇಕಾಗ್ತದೆ ಆಫೀಸಸ್ ಮೇಲೆ. ಸೊ ಐ ಆಮ್ ರಿಕ್ವೆಸ್ಟಿಂಗ್ ಆಲ್ ಆಫ್ ಯು, ಪ್ಲೀಸ್ ಡು ನಾಟ್ ಗಿವ್ ಅಸ್ ಎನಿ ಆಪರ್ಚುನಿಟಿ ಟು ಟೇಕ್ ಎನಿ ಸಚ್ ಆಕ್ಷನ್ಸ್. ಓಕೆ, ಫಸ್ಟ್. ಸೆಕೆಂಡ್,
ಈಗ ನಮ್ಮ ಮಾಸ್ಟರ್ ಟ್ರೈನರ್ ಇದ್ದಾರೆ, he is very enthusiastically and energetically telling you about the model code of conduct. From my side, there are few submissions that I will, or rather suggestions that I will make to you. Then I will again hand it over to the master trainer. First, ಇದು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಒಂದು ಮ್ಯಾನ್ಯುಯಲ್ ಇದೆ. ಓಕೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸೈಟ್ ಅಲ್ಲಿ ಇದೆ ಅದು. ಬೇಕಾದ್ರೆ ನೀವು ಪ್ಲೀಸ್ ಶೇರ್ ದಿ ಲಿಂಕ್ ವಿತ್ ದಮ್. ಓಕೆ, ಗ್ರೂಪ್ ಅಲ್ಲಿ ಅವರು ಶೇರ್ ಮಾಡ್ತಾರೆ. ಪ್ಲೀಸ್ ಡೌನ್ಲೋಡ್ ದಿ ಮ್ಯಾನ್ಯುಯಲ್ ಫಾರ್ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್. ಅದು ಮ್ಯಾನ್ಯುಯಲ್ ಅಲ್ಲಿ each and everything is covered. Frequently asked questions irli, into procedures irli. Okay, FSC team ಏನ್ ಜವಾಬ್ದಾರಿ ಇದೆ, SST team ಏನ್ ಜವಾಬ್ದಾರಿ ಇರುತ್ತೆ, ವಿಡಿಯೋ ಸರ್ವಿಲೆನ್ಸ್ ಟೀಮ್ ಹೇಗೆ ಇದು ವಿಡಿಯೋ ಕ್ಯಾಪ್ಚರ್ ಮಾಡಬೇಕು, ಏನ್ ಕವರ್ ಆಗಬೇಕು ಅದರಲ್ಲಿ, ಇದು ಎಲ್ಲ ಎಕ್ಸ್ಪ್ಲನೇಷನ್ ಮ್ಯಾನ್ಯುಯಲ್ ಅಲ್ಲಿ ಇರುತ್ತೆ. ಫಸ್ಟ್. ಸೆಕೆಂಡ್, ಬಿ ವೆರಿ ವೆರಿ ಫೋಕಸ್ಡ್ ಅಪಾನ್ ವಾಟ್ ಆರ್ ದಿ ಪ್ರೊಸೀಜರ್ಸ್. ಕೆಲವೊಮ್ಮೆ ಏನಾಗುತ್ತೆ ನಿಮ್ಗೆ ಗೊತ್ತಾಗ್ತದೆ ಇದು ಏನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಸ್ಟ್ಯಾಟಿಕ್ ಸರ್ವಿಲೆನ್ಸ್ ಟೀಮ್ ಇದು ಚೆಕ್ ಪೋಸ್ಟ್ ಅಲ್ಲಿ ಇರುತ್ತೆ. ಸೊ ಚೆಕ್ ಪೋಸ್ಟ್ ಅಲ್ಲಿ ಒಂದು ಕಾರ್ಡ್ ಬಂದಿದ್ರೆ ನೀವು ಚೆಕ್ ಮಾಡ್ತೀರಾ ನಿಮ್ಗೆ ಬಿಗ್ ಅಮೌಂಟ್ ಆಫ್ ಲಿಕರ್ ಯು ಸೀಸ್ ಸರ್ಟನ್ ಅಮೌಂಟ್ ಆಫ್ ಮನಿ. ನಿಮ್ಗೆ ಎಕ್ಸಾಕ್ಟ್ ಗೊತ್ತಿರ್ಬೇಕು ಏನ್ ಮಾಡ್ಬೇಕು, ಅದು ಅದರಲ್ಲಿ ಪ್ರೊಸೀಜರ್ ಫಾಲೋ ಮಾಡಬೇಕು. ಓಕೆ, ಲಿಕರ್ ಸೀಸ್ ಆಗಿದ್ರೆ ಯಾರಿಗೆ ಕಾಲ್ ಮಾಡಬೇಕು, ಯಾವುದು ಸೆಕ್ಷನ್ ಅಲ್ಲಿ, ಯಾವುದು ಆಕ್ಟ್ ಅಲ್ಲಿ, ಯಾವುದು ಸೆಕ್ಷನ್ ಅಲ್ಲಿ ಕೇಸಸ್ ಬುಕ್ ಮಾಡಬೇಕು. ಮನಿ ಸೀಸರ್ ಆಗಿದ್ರೆ ಒಂದು ಇಂಡಿವಿಜುವಲ್ ಎಷ್ಟು ಕ್ಯಾಶ್ ಇರಬಹುದು ಅವ್ರ ಕಡೆ ಲೀಗಲಿ, ಅದಕ್ಕಿಂತ ಜಾಸ್ತಿ ಇದ್ರೆ ಹೇಗೆ ಸೀಸರ್ ಮಾಡಬೇಕು, ಎಲ್ಲಿ ಅದು ಕಳಿಸ್ಬೇಕು, ಇದು ಎಲ್ಲ ಪ್ರೊಸೀಜರ್ಸ್ ಸರಿಯಾಗಿ ಗೊತ್ತಿರಲಿ ನಿಮ್ಗೆ. ಯಾಕಂದ್ರೆ ಆದ್ಮೇಲೆ ಸೀಸರ್ ಆದ್ಮೇಲೆ ಏನಾಗುತ್ತೆ, ನಮ್ ಕಡೆ ಇನ್ನೊಂದು ಕಮಿಟಿ, ನಾನೇ ಚೇರ್ಮನ್ ಕಮಿಟಿದು ಕ್ಯಾಶ್ ಸೀಸರ್ ಕಮಿಟಿ ಅಂತ, ಅದೆಲ್ಲ ಕೇಸಸ್ ನಮ್ ಕಡೆ ಬರುತ್ತೆ. ಕೆಲವರಿಗೆ ಏನಾಗುತ್ತೆ, ಯಾರಿಂದ ಸೀಸರ್ ಆಗಿದೆ ಅವರು ನಮ್ಮ ಟೀಮ್ ಮೇಲೆ ಇದು ಮಾಡ್ತಾರೆ, ಕಂಪ್ಲೇಂಟ್ ಮಾಡ್ತಾರೆ. ಸರ್ ಇದು ನಮ್ಗೆ ಈ ವೇಳೆ ಚುನಾವಣಾ ತರಬೇತಿ ಸಂಪನ್ಮೂಲ ಅಧಿಕಾರಿ NV ಶಿರ್ಗಾಂವ್ಕರ್ ತರಬೇತಿ ನೀಡಿದರು. ಕಂಟ್ರೋಲ್ ಅಂಡ್ ಆಡಿಟರ್ ಜನರಲ್ ಗೆ ಅಧಿಕಾರ ಇದೆಯೋ, UPSC ಗೆ ಅಧಿಕಾರ ಇದೆಯೋ ಸಂವಿಧಾನದಲ್ಲಿ, ಅದೇ ರೀತಿಯಾಗಿ ಚುನಾವಣೆಗಳನ್ನು ನಡೆಸಿಕೊಂಡು ಹೋಗುವ ಸಂವಿಧಾನಬದ್ಧ ಸಂಸ್ಥೆ ಯಾವುದು? ಭಾರತದ ಚುನಾವಣಾ ಆಯೋಗ. ಭಾರತದ ಚುನಾವಣಾ ಆಯೋಗಕ್ಕೆ ಆರ್ಟಿಕಲ್ 324ರಿಂದ 329ರವರೆಗೆ ಕಲಂಗಳು ಬರ್ತಾವ. 324, 325, 326, 327, 328, 329 6 ಕಲಂಗಳು ಬರ್ತಾವ. ಆ ಸಂವಿಧಾನದ ಕಲಂಗಡಿಯಲ್ಲಿ ನಮ್ಮ ಚುನಾವಣಾ ಆಯೋಗದ ರಚನೆ ಆಗಿದೆ. ಸಂವಿಧಾನಬದ್ಧ ಸಂಸ್ಥೆ, ಅದು ಸ್ವತಂತ್ರ ಸಂಸ್ಥೆ ಚುನಾವಣೆ ನಡೆಸಿಕೊಂಡು ಹೋಗಬೇಕು. ಅದನ್ನ ನೀವು ಆರ್ಡರ್ ಕೊಡುವಾಗ ಪ್ರತಿಯೊಂದು ಪುಸ್ತಕದಾಗ ಭಾರತದ ಸಂವಿಧಾನದ 324ನೇ ವಿಧಿಯ ಪ್ರಕಾರ ಚುನಾವಣಾ ಆಯೋಗ ಈ ರೀತಿಯಾಗಿ ನಿರ್ಧಾರ ಮಾಡಿದೆ. ಅದರ ನಿರ್ಧಾರ ಸುಪ್ರೀಂ ಕೋರ್ಟ್ ನ್ಯಾಯ ಕೊಡೋದ್ರೆ ಎಷ್ಟು ಸ್ವತಂತ್ರನೋ, ಚುನಾವಣೆ ನಡೆಸಿಕೊಂಡು ಹೋಗೋದು ಚುನಾವಣಾ ಆಯೋಗವು ಕೂಡ ಅಷ್ಟೇ ಸ್ವತಂತ್ರ. ಇದು ಪರ್ಮನೆಂಟ್ ಬಾಡಿ ಕಂಡಕ್ಟಿಂಗ್ ಎಲೆಕ್ಷನ್. ಕಾಯಂ ಸಂಸ್ಥೆ ಏನ್ ಮಾಡೋದಕ್ಕ, ಚುನಾವಣೆಯನ್ನು ನಡೆಸಿಕೊಂಡು ಹೋಗೋದಕ್ಕ. ಯಾಕಂದ್ರೆ ಮೊದಲೇ ಹೇಳಿದ್ದಲ್ಲ ನಾನು, ಚುನಾವಣೆ ಇಲ್ಲ, ಪ್ರತಿನಿಧಿಗಳಿಲ್ಲ, ಸರ್ಕಾರ ಇಲ್ಲ, ಯಾವ ವ್ಯವಸ್ಥೆಯೂ ಇಲ್ಲ. ಪ್ರಜಾಪ್ರಭುತ್ವದ ಅಡಿಯಲ್ಲಿ ಎಲ್ಲ ವ್ಯವಸ್ಥೆಗಳು ನಡೆಯುವುದು ಪ್ರತಿನಿಧಿಗಳು ಆಯ್ಕೆಯಾದ ನಂತರ. ಹಾಗಾಗಿ ಅವರಿಗೆ ಆ ಪೂರ್ತಿ ಸ್ವಾಯತ್ತ ಅಧಿಕಾರ ಇದೆ. ಇದು ಒಂದು. ಇನ್ನು ಪರ್ಮನೆಂಟ್ ಬಾಡೀಸ್ ಇನ್ ಕಂಡಕ್ಟಿಂಗ್ ಎಲೆಕ್ಷನ್ ಯಾವ್ಯಾವು ಎರಡು ಹೇಳಿದ್ರೆ ನಾನು ನೆನ್ಪಿಟ್ಕೊಂಡು ಹೋಗ್ತಾರೆ ಒಂದೊಂದು ನೋಡ್ರಿ. ಸಂವಿಧಾನಬದ್ಧ ಕಾನೂನು, ಶಾಸನದ ಕಾನೂನು, ಶಾಸನ ಸಭೆಯ ಕಾನೂನು. ಈಗ ಪರ್ಮನೆಂಟ್ ಬಾಡೀಸ್ ಇನ್ ಕಂಡಕ್ಟಿಂಗ್ ಎಲೆಕ್ಷನ್, ಟೆಂಪರರಿ ಬಾಡೀಸ್ ಇನ್ ಕಂಡಕ್ಟಿಂಗ್ ಎಲೆಕ್ಷನ್. ಪರ್ಮನೆಂಟ್ ಬಾಡಿ ಒಳಗೆ ಮೊದಲಿದ್ದ ಯಾರು? ಚುನಾವಣಾ ಆಯೋಗ. 3 ಜನ, ಒಬ್ಬರಿದ್ರು, ಒಬ್ಬರು ರಾಜೀನಾಮೆ ಕೊಟ್ಟಿದ್ರು, ಒಬ್ಬರು ರಿಟೈರ್ ಆಗಿದ್ರು. ಮೊನ್ನೆ ಎಲ್ಲ ಫುಲ್ ಅದು. ಅವರ ಎಲೆಕ್ಷನ್ ಕಮಿಷನ್ ಇಸ್ ಟೋಟಲಿ ಫುಲ್. 3 ಜನ ಅದರ. ಈಗ ಹಂಗ ತಿಳ್ಕೊಂಡಿದ್ದ ವಿಷಯ ಇದೇ 159 ಆಫ್ ದಿ RBI ಆಕ್ಟ್ ಹೇಳ್ತಾ ಇದ್ದಲ್ಲ, ಅದಕ್ಕೆ ಪೂರಕವಾಗಿ ಒಂದು ಮಾತು ಹೇಳ್ತೇನೆ ನೋಡಿ. ನಮ್ಮ ದೇಶದ 97 ಕೋಟಿ ಮತದಾರರು 544 ಮಂದಿ ಪ್ರತಿನಿಧಿಗಳನ್ನ ಆಯ್ಕೆ ಮಾಡೋ ಸಲುವಾಗಿ ನಾವು ಬೃಹತ್ ಚುನಾವಣೆಯನ್ನು ನಡೆಸ್ಕೊಂಡು ಹೊಂಟಿದ್ದೇವಲ್ಲ. ಈ ಚುನಾವಣೆ ನಡೆಸ್ಕೊಂಡು ಹೋಗಕ್ಕೆ ಇದ್ದಾರೆ ಎಷ್ಟು ಜನ ಅಂತ? 3 ಜನ, ಚೀಫ್ ಎಲೆಕ್ಷನ್ ಕಮಿಷನರ್ ಅಂಡ್ 2 other commissioners. All of us are on deputation duty to
Election Commission under 159 of the RP Act. ಅವರು ಡೆಫಿನೇಷನ್ ಮೇಲೆ ನಾವು ಹಾಗಾದ್ರೆ ಇನ್ನು ಉಳಿದುದು ಬಾಡೀಸ್ ಯಾವ್ಯಾವು ಅದನ್ನು ತಿಳ್ಕೊಬೇಕಾದ್ರೆ ಕಾನೂನು ಬಗ್ಗೆ ಮತ್ತೊಂದು ಸ್ವಲ್ಪ. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಅಶೋಕ್ ದುಡುಗುಂಟಿ ಸೇರಿದಂತೆ ಸಹಾಯಕ ಚುನಾವಣಾಧಿಕಾರಿಗಳು ಎಸ್ಎಸ್ಟಿ ತಂಡದವರು ಇದ್ದರು. ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಶಾಂತಿಯುತ ಚುನಾವಣೆ ಹಾಗೂ ಮಾದರಿ ನೀತಿ ಸಂಹಿತೆಯನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಲು ಜಿಲ್ಲೆಯಲ್ಲಿ ಗಡಿ ಭಾಗದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ದು, ಹಣ, ಮದ್ಯ ಸಾಗಣೆ ಸೇರಿ ಇತರೆ ವಸ್ತುಗಳ ಸಾಗಾಣಿಕೆ ಮೇಲೆ ಪೊಲೀಸ್ ನಿಗಾ ವಹಿಸಿದೆ. ಈ ಹಿನ್ನೆಲೆಯಲ್ಲಿ ಅಂತಾರಾಜ್ಯ ಗಡಿ ಭಾಗದಲ್ಲಿರುವ ಚೆಕ್ ಪೋಸ್ಟ್ಗಳಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಶಾಂತಿಯುತ ಚುನಾವಣೆ ಹಾಗೂ ಮಾದರಿ ನೀತಿ ಸಂಹಿತೆಯನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಲು ಜಿಲ್ಲೆಯಲ್ಲಿ ಗಡಿ ಭಾಗದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ದು, ಹಣ, ಮದ್ಯ ಸಾಗಾಣಿಕೆ ಸೇರಿ ಇತರೆ ವಸ್ತುಗಳ ಸಾಗಾಣಿಕೆಗೆ ಮೇಲೆ ಪೊಲೀಸ್ ನಿಗಾ ವಹಿಸಿದೆ. ಈ ಹಿನ್ನೆಲೆಯಲ್ಲಿ ಅಂತಾರಾಜ್ಯ ಗಡಿ ಭಾಗದಲ್ಲಿರುವ ಚೆಕ್ ಪೋಸ್ಟ್ಗಳಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಜಿಲ್ಲೆಯ ಆಂಧ್ರಪ್ರದೇಶದ ಮತ್ತು ತೆಲಂಗಾಣ ಗಡಿ ಜಿಲ್ಲೆಯಾಗಿದ್ದು, ಅಂತಾರಾಜ್ಯ ಗಡಿ ಚೆಕ್ ಪೋಸ್ಟ್ಗಳಾದ ಇಡಪ್ನೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ಗಡಿ ಪೊಲೀಸ್ ತಪಾಸಣೆ ಕೇಂದ್ರ ಹಾಗೂ ಆಂಧ್ರಪ್ರದೇಶದ ಮೂಲಕ ಜಿಲ್ಲೆಗೆ ಪ್ರವೇಶಿಸುವ ಗಡಿ ಚೆಕ್ ಪೋಸ್ಟ್ಗಳನ್ನು ಪರಿಶೀಲನೆ ಮಾಡಿದರು. ಚುನಾವಣೆ ಹಿನ್ನೆಲೆಯಲ್ಲಿ ಹಣ, ಮದ್ಯ ಸಾಗಾಣಿಕೆ ಮೇಲೆ ನಿಗಾ ವಹಿಸಲು ವಾಹನಗಳ ಪರಿಶೀಲನೆ ಕೇಂದ್ರದಲ್ಲಿ ಸಿಸಿಟಿವಿ ಮತ್ತು ವಾಹನಗಳ ತಪಾಸಣೆಯು ಸಮರ್ಪಕ ನಡೆಯುತ್ತಿದೆ ಇಲ್ಲವೋ ಎಂದು ವೀಕ್ಷಣೆ ಮಾಡಿದರು. ಜಿಲ್ಲೆಯ ವಿವಿಧೆಡೆ ಚುನಾವಣೆ ಹಿನ್ನೆಲೆಯಲ್ಲಿ ತೆರೆಯಲಾಗಿರುವ ಚೆಕ್ ಪೋಸ್ಟ್ಗಳು, ಗಡಿ ತಾಲೂಕುಗಳ ಚೆಕ್ ಪೋಸ್ಟ್ಗಳಿಗೆ ನಿಯೋಜನೆಗೊಂಡ ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹಿಸಿದರು. ಸಿಸಿಟಿವಿ ಕಾರ್ಯನಿರ್ವಹಣೆಯನ್ನು ವೀಕ್ಷಿಸಿದರು. ಚುನಾವಣಾ ಮಾದರಿ ನೀತಿ ಸಂಹಿತೆ ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು, ಯಾವುದೇ ಗೊಂದಲ, ಇತರೆ ವಿಷಯಗಳಿಗೆ ಆಸ್ಪದವಾಗದಂತೆ ಎಚ್ಚರ ವಹಿಸಬೇಕು ಎಂದು ಚೆಕ್ ಪೋಸ್ಟ್ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ಸೂಚನೆ ನೀಡಿದರು. ಶೌಚಾಲಯ, ಕುಡಿಯುವ ನೀರು ಮತ್ತು ಪ್ಲಾಟ್ಫಾರ್ಮ್ ಸಮಸ್ಯೆ ಪರಿಹರಿಸಬೇಕೆಂದು ಗುಂತಕಲ್ ರೈಲ್ವೆ ವಿಭಾಗದ ವ್ಯವಸ್ಥಾಪಕರಿಗೆ ರೈಲ್ವೆ ಬೋರ್ಡ್ ಸದಸ್ಯರು ಮನವಿ ಸಲ್ಲಿಸಿದರು. ಶೌಚಾಲಯ, ಕುಡಿಯುವ ನೀರು ಮತ್ತು ಪ್ಲಾಟ್ಫಾರ್ಮ್ ಸಮಸ್ಯೆ ಪರಿಹರಿಸಬೇಕೆಂದು ಗುಂತಕಲ್ ರೈಲ್ವೆ ವಿಭಾಗದ ವ್ಯವಸ್ಥಾಪಕರಿಗೆ ರೈಲ್ವೆ ಬೋರ್ಡ್ ಸದಸ್ಯರು ಮನವಿ ಸಲ್ಲಿಸಿದರು. ರಾಯಚೂರು ರೈಲ್ವೆ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಮತ್ತು ನಾಗರಿಕರಿಗೆ ಶೌಚಾಲಯ ಇಲ್ಲದಿರುವುದು ಅತಿ ದೊಡ್ಡ ಸಮಸ್ಯೆಯಾಗಿದೆ. ಶುದ್ಧ ಕುಡಿಯುವ ನೀರಿನ ಕೊರತೆ ಇದೆ. ಇದು ಪ್ರಯಾಣಿಕರ ಸಮಸ್ಯೆಗೆ ಪ್ರಮುಖ ಕಾರಣವಾಗಿದೆ. ವಾಶ್ರೂಮ್ ಅನ್ನು ಪ್ರಯಾಣಿಕರಿಗೆ ಹೊಸದನ್ನು ನಿರ್ಮಿಸಬೇಕು ಎಂದು ಮನವಿ ಮಾಡಿದರು. ತಕ್ಷಣವೇ ಪ್ಲಾಟ್ಫಾರ್ಮ್ ಸಂಖ್ಯೆ 1ರಲ್ಲಿ ಕ್ಯಾಂಟೀನ್ ಆರಂಭಿಸಬೇಕು ಮತ್ತು ಪ್ಲಾಟ್ಫಾರ್ಮ್ ಸಂಖ್ಯೆ 3 ರೈಲ್ವೆ ಕಾಂಪೌಂಡ್ನಲ್ಲಿ ಕ್ಯಾಂಟೀನ್ ಕೂಡ ಇದೆ, ಆದರೆ ಅದನ್ನು ಮುಚ್ಚಲಾಗಿದೆ. ಪ್ರಯಾಣಿಕರು ಆಹಾರ ಸ್ವೀಕರಿಸಲು ತೊಂದರೆ ಎದುರಿಸುತ್ತಿದ್ದಾರೆ. ಪ್ಲಾಟ್ಫಾರ್ಮ್ 2 ಮತ್ತು 3ರಲ್ಲಿನ ಕೆಲಸದ ಪ್ರಗತಿಯು ಸಂಪೂರ್ಣವಾಗಿ ಕಳಪೆಯಾಗಿದೆ. ಇದರ ಬಗ್ಗೆ ತನಿಖೆ ಮಾಡಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ರೈಲ್ವೆ ಬೋರ್ಡ್ ಸದಸ್ಯರುಗಳಾದ ಎ ಚಂದ್ರಶೇಖರ್, ಮರ್ಯಪ್ಪ, ಮಹೇಶ್ ಕಲ್ಲೂರ್, ಅಫ್ರೋಜುದ್ದೀನ್, ಸಿದ್ದಲಿಂಗಯ್ಯ ಸ್ವಾಮಿ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844 Chalukya Tutorials Raichuru. Chalukya Summer Classes, Summer Coaching for 5th to SSLC students. ಬೇಸಿಗೆ ತರಬೇತಿ ನೀಡುತ್ತಿರುವ ರಾಯಚೂರಿನ ಏಕೈಕ ತರಬೇತಿ ಕೇಂದ್ರ ಚಾಲುಕ್ಯ ಟ್ಯುಟೋರಿಯಲ್ಸ್. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ಸೈನ್ಸ್, ಮ್ಯಾಥ್ಸ್, ಇಂಗ್ಲಿಷ್ ವಿಷಯಗಳು ಕಠಿಣವಾಗಿವೆಯೇ? ಹಾಗಾದರೆ ಹಿಂದೆ ಸಂಪರ್ಕಿಸಿ ಚಾಲುಕ್ಯ ಸಮ್ಮರ್ ಕ್ಲಾಸ್ ನಲ್ಲಿ ಪ್ರವೇಶ ಪಡೆಯಿರಿ. ಕೋಚಿಂಗ್ ಡ್ಯೂರೇಷನ್ 2nd to 30th May. ಸ್ಟೇಟ್ ಅಂಡ್ CBSE ಸಿಲೆಬಸ್. ಸಬ್ಜೆಕ್ಟ್ ಸೈನ್ಸ್, ಮ್ಯಾಥ್ಸ್ ಅಂಡ್ ಇಂಗ್ಲಿಷ್. ಟೀಚಿಂಗ್ ಮೀಡಿಯಂ ಕನ್ನಡ ಅಂಡ್ ಇಂಗ್ಲಿಷ್. ಆತ್ಮೀಯ ಪಾಲಕರೇ, 4 ಮತ್ತು 5ನೇ ತರಗತಿ ಓದುತ್ತಿರುವ ನಿಮ್ಮ ಮಕ್ಕಳಿಗಾಗಿ ಸೈನಿಕ, ನವೋದಯ, ಕಿತ್ತೂರು ವಸತಿ ಶಾಲೆಗಳ ತರಬೇತಿ ನೀಡಲಾಗುವುದು. ಸ್ಪೆಷಲ್ ಸಮ್ಮರ್ ಕ್ಯಾಂಪ್
ಫಾರ್ 4 to 10 year kids. ವಿಶೇಷತೆಗಳು ನುರಿತ ಹಾಗೂ ಅನುಭವಿ ಶಿಕ್ಷಕರಿಂದ ಬೋಧನೆ, ಫ್ರೀ ಸ್ಮಾರ್ಟ್ ಸ್ಪೋಕನ್ ಇಂಗ್ಲಿಷ್, 100% ರಿಸಲ್ಟ್. ಅಡ್ಮಿಷನ್ ಸ್ಟಾರ್ಟೆಡ್. ಎನ್ರೋಲ್ ಯುವರ್ ನೇಮ್ ಟುಡೇ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ ಸಂಗಮೇಶ್ ಮಂಗನವರ್, ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, IAS KAS ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಸೆಲ್ ನಂಬರ್ 9986107089. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. SAK Convention Hall. Book now, flat 50% discount. Save up the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. KTB Jewel Palace. Shop with confidence, compare making charges and get the best value for your money. Visit KTB Jewel Palace, Udayanagar, Station Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ.
ವಿಸಿಟ್ ಟಿಟಿಬಿ ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಮೊಬೈಲ್ 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಮಾದಿಗ ಸಮಾಜವಲ್ಲ, ಅದು ಒಂದು ಪರಿಶಿಷ್ಟ ಜಾತಿ ಉಪಜಾತಿಯಾಗಿದೆ. ಆದರೆ ಅಂಬಣ್ಣ ಆರೋಲಿಯವರು ಬೈನಯ್ಯ ಎಂಬ ಉಪಜಾತಿಯಲ್ಲಿ ಇಲ್ಲ ಎಂದು ಹೇಳಿರುವುದು ಸುಳ್ಳಿನಿಂದ ಕೂಡಿದೆ. ಮಹೇಂದ್ರ ಮಿತ್ರ ಇವರ ಆರೋಪವನ್ನು ಬೆಂಬಲಿಸುವುದಾಗಿ ಭೀಮೇಶ್ ವಕೀಲ್ ಹೇಳಿದರು. ಮಾದಿಗ ಸಮಾಜವಲ್ಲ, ಅದು ಒಂದು ಪರಿಶಿಷ್ಟ ಉಪಜಾತಿಯಾಗಿದೆ. ಆದರೆ ಅಂಬಣ್ಣ ಆರೋಲಿ ಅವರು ಬೈನಯ್ಯ ಎಂಬ ಉಪಜಾತಿ ಇಲ್ಲಿ ಇಲ್ಲ ಎಂದು ಹೇಳಿರುವುದು ಸುಳ್ಳಿನಿಂದ ಕೂಡಿದೆ. ಮಹೇಂದ್ರ ಮಿತ್ರ ಇವರ ಆರೋಪವನ್ನು ಬೆಂಬಲಿಸುವುದಾಗಿ ಭೀಮೇಶ್ ವಕೀಲ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಅಂಬಣ್ಣ ಆರೋಲಿ ಅವರ 1ನೇ ತರಗತಿಯಲ್ಲಿ ಬೈನಯ್ಯ ಎಂದು ಉಪಜಾತಿಯನ್ನು ನಮೂದಿಸಿದ್ದಾರೆ. ಮಠಮಾರಿ ಪ್ರೌಢಶಾಲೆ ಮತ್ತು ಟ್ಯಾಗೋರ್ ಪದವಿ ಪೂರ್ವ ಕಾಲೇಜಿನಲ್ಲಿ ಮಾತ್ರ ಜಾತಿಯನ್ನು ಬದಲಾಯಿಸಿಕೊಂಡಿದ್ದಾರೆ. ಅವರು ಮಾದಿಗ ಎಂದು ಹೇಳಿಕೊಳ್ಳುತ್ತಿರುವುದು ಕಾನೂನಿನ ಪ್ರಕಾರ ತಪ್ಪು. ಅವರ ಬೆಳವಣಿಗೆ ಸಹಿಸದೆ ಮಹೇಂದ್ರ ಮಿತ್ರ ಆರೋಪಿಸಿದ್ದಾರೆ ಎಂದು ಹೇಳಿಕೊಂಡಿದ್ದಾರೆ. ಅವರು ರಾಜಕೀಯವಾಗಿ ಯಾವುದೇ ಅಧಿಕಾರ ಪಡೆದಿಲ್ಲ, ಯಾವ ಚುನಾವಣೆಯಲ್ಲಿಯೂ ನಿಂತು ಗೆದ್ದಿಲ್ಲ. ಇತ್ತೀಚೆಗಷ್ಟೇ ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದಾರೆ. ಅವರು ಕಾಂಗ್ರೆಸ್ ಪಕ್ಷ ಸೇರುವ ಮುಂಚಿತವಾಗಿಯೇ ದೂರು ದಾಖಲಿಸಲಾಗಿದೆ. ಅವರು ಮಾದಿಗ ಸಮಾಜದವರೇ ಆಗಿದ್ದರೆ ಜಾತಿ ಪ್ರಮಾಣ ಪತ್ರ ಬಹಿರಂಗಪಡಿಸಲಿ ಎಂದು ಸವಾಲು ಹಾಕಿದರು. ಬೈನ್ಲಾ ಉಪಜಾತಿಯೇ ಹೊರತು ಮಾದಿಗ ಉಪಜಾತಿಯಲ್ಲ. ಪರಿಶಿಷ್ಟ ಜಾತಿಯಲ್ಲಿ ಬೇರೆ ಬೇರೆ ಕ್ರಮ ಸಂಖ್ಯೆಯಲ್ಲಿ ಇದ್ದರೂ ತಪ್ಪಾಗಿ ಅರ್ಥೈಸಿಕೊಂಡು ಮಾದಿಗ ಸಮಾಜವೆಂದು ಹೇಳಿಕೊಳ್ಳುತ್ತಿದ್ದಾರೆ. ಸಮಾನಾರ್ಥಕ ಪದಗಳನ್ನು ಬೇರೆ ಕ್ರಮ ಸಂಖ್ಯೆ ಸೇರಿಸಲು ಸಾಧ್ಯವಾಗುವುದಿಲ್ಲ ಎಂದರು. ಜಾತಿಯ ಕುರಿತು ತಪ್ಪು ಮಾಹಿತಿ ನೀಡಿ ಮಾದಿಗ ಎಂದು ಹೇಳಿಕೊಳ್ಳುತ್ತಿರುವ ಅವರು ಆರೋಪವೆಂದು ಸುಳ್ಳು ಎಂದು ಹೇಳುತ್ತಿದ್ದಾರೆ. ಆದರೆ ತನಿಖೆಯಿಂದ ಸತ್ಯ ಬಯಲಾಗಿ ಅಂಬಣ್ಣ ಆರೋಲಿಯವರೇ ಬೈನ್ಲಾ ಎಂದು ಜಾತಿ ಪ್ರಮಾಣ ಪತ್ರ ಪಡೆಯಬೇಕಾಗುತ್ತದೆ ಎಂದರು. ಹಾವನ್ನು ಬಚ್ಚಿಟ್ಟುಕೊಂಡು ಕುಳಿತಿದ್ದರೆ ಹಾವು ತೆಗೆಯುವ ತರ್ಕ ಮಹೇಂದ್ರ ಮಿತ್ರ ಇವರಿಗೆ ಗೊತ್ತಿದೆ ಎಂದರು. ಯಾವುದೇ ದ್ವೇಷದಿಂದ ಪ್ರಕರಣ ದಾಖಲಿಸಿಲ್ಲ. ಬದಲಾಗಿ ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆದು ಮಾದಿಗ ಸಮುದಾಯಕ್ಕೆ ಅನ್ಯಾಯವಾಗುವುದನ್ನು ತಡೆಯಲು ದೂರು ದಾಖಲಿಸಲಾಗಿದೆ ಎಂದರು. ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿರುವ ಬೈನ್ಲಾ ಉಪಜಾತಿಗೆ ಸೇರಿದವರೇ ಹೊರತು ಮಾದಿಗ ಉಪಜಾತಿಗೆ ಸೇರಿದವರಲ್ಲ ಎಂದು ಆರೋಪ ಮಾಡಿರುತ್ತಾರೆ. ಮತ್ತು 15/3/2024 ಹಮ್ಮಣ್ಣಳ್ಳಿ ಅವರು ಸುದ್ದಿಗೋಷ್ಠಿ ನಡೆಸಿ ಮಹೇಂದ್ರ ಕುಮಾರ್ ಮಿತ್ರ ಅವರು ಆರೋಪ ಸುಳ್ಳು ಎಂದು ಹೇಳಿಕೆ ನೀಡುತ್ತಾರೆ. ಈ ಎರಡೂ ಹೇಳಿಕೆಗಳಲ್ಲಿ ಆರೋಪ ಮತ್ತು ಸತ್ಯಾರೋಪ ಇದೆ. ಯಾವ ಸರ್ಕಾರ ಹೇಳಿ ಮತ್ತು ಮಹೇಂದ್ರ ಕುಮಾರ್ ಅವರು ಏನು ಆರೋಪ ಮಾಡಿದಾರಲ್ಲ, ಆ ಆರೋಪ ಸಂಪೂರ್ಣ ಸತ್ಯ ಇದೆ, ಅದನ್ನು ಬೆಂಬಲಿಸ್ತಾ ಇದ್ದೀವಿ. ಮಾಧ್ಯಮದವರು ಗಮನಿಸತಕ್ಕಂಥ ಇನ್ನೊಂದು ಮುಖ್ಯವಾದ ವಿಷಯಗಳನ್ನು ಇಲ್ಲಿ ಮೂಲದೃಷ್ಟವಾಗಿ ಬರೆದಿದ್ದೀನಿ, ದಯವಿಟ್ಟು ಅಬ್ಸರ್ವ್ ಮಾಡಿ. ರಾಜ್ಯಗಳ ಪೂರ್ವನಿಯೋಜನೆ ಕಾಯ್ದೆ 1956 ಜಾರಿಯಾದ ನಂತರ ಹೈದರಾಬಾದ್ ರಾಜ್ಯದಿಂದ, ಬಾಂಬೆ ಪ್ರಾಂತದಿಂದ ಮತ್ತು ಮದ್ರಾಸ್ ಪ್ರಾಂತದಿಂದ ಕೆಲವು ಜಿಲ್ಲೆಗಳು ಮೈಸೂರು ರಾಜ್ಯಕ್ಕೆ ಸೇರ್ಪಡೆಯಾದವು. ಹೀಗಾಗಿ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ 101 ಜಾತಿಗಳಾದವು. 2ನೇ ಪಾಯಿಂಟ್, ಹೈದರಾಬಾದ್ ರಾಜ್ಯದಿಂದ ರಾಯಚೂರು, ಬೀದರ್ ಮತ್ತು ಕಲಬುರಗಿ ಜಿಲ್ಲೆಗಳ ಮೈಸೂರು ರಾಜ್ಯಕ್ಕೆ ಇಳಿದುಕೊಂಡಾಗ ಮಾದಿಗ ಮತ್ತು ಬೈನ್ಲಾ ಸೇರಿ ಒಟ್ಟು 57 ಉಪಜಾತಿಗಳು ಮೈಸೂರು ರಾಜ್ಯದ ಪರಿಶಿಷ್ಟ ಜಾತಿ ಪಟ್ಟಿಗೆ ಸೇರ್ಪಡೆಯಾದವು. 3 ಪಾಯಿಂಟ್, ಆರೋಲಿಗಾರರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1975-76 ಸಾಲಿನ 1ನೇ ತರಗತಿಯಲ್ಲಿ ಸೇರ್ಪಡೆ ಆಗುವ ಸಂದರ್ಭದಲ್ಲಿ ಅಮ್ಮಣ್ಣ ಅರವಿಕರ್ ಅವರು ಉಪಜಾತಿಯನ್ನು ಅರ್ಜನ್ ಬೈನಯ್ಯ ಬರೆದಿದೆ. ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ ನಾನೇ ಇದೆ. ಇದು ಮಹೇಂದ್ರ ಕುಮಾರ್ ಅವರು ಮಾಹಿತಿ ಹಕ್ಕಿನಲ್ಲಿ ಕೇಳಿದಾಗ ನೀವು ಕೊಡಬಾರ್ದು, ವೈಯಕ್ತಿಕ ವಿಚಾರ ಆಗ್ತದೆ, ಬೇಕಾದ್ರೆ ನಿಮಗೆ ತೋರಿಸಿದಾಗ ಅದು ಸ್ಪಷ್ಟವಾಗಿ ಬೈನಯ್ಯ ಅಂತೇಳಿ ಬಂದಿದ್ದು ನಾನು ಕಣ್ಣ ನೋಡಿದ್ದು ಇದೆ. ಸೊ ಅದರ ಸಂಬಂಧ DCBC ಕಮಿಟಿ ಕಾಲ್ ರೆಕಾರ್ಡ್ ಮಾಡಿದಾಗ ಅದು ಬಂದೇ ಬರ್ತದಲ್ಲಿ ಅದು ತಪ್ಪಿಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಮಠಮಾರಿ ಶ್ರೀ ಮಹಾಂತೇಶ ಸರ್ಕಾರಿ ಪ್ರೌಢಶಾಲೆಯ ದಾಖಲಾತಿ ರಿಜಿಸ್ಟರ್ ಪ್ರಕಾರ ದಾಖಲಾತಿ ಸಂಖ್ಯೆ 987/1987 83 ದಿನಾಂಕ 9/6/1987 ಪರಿಶಿಷ್ಟ ಜಾತಿ ಅರ್ಜಿಯನ್ನು ಬರೆದಿದೆ. 3ನೇ ಪಾಯಿಂಟ್, ಟ್ಯಾಗೋರ್ ಸ್ಮಾರಕ ಪದವಿ ಪೂರ್ವ ಕಾಲೇಜಿನ ದಾಖಲಾತಿ ರಿಜಿಸ್ಟರ್ ಪ್ರಕಾರ ಹರಿಜನ್ SC ಎಂದು ಬರೆದಿದೆ. ಈ ಮೇಲಿನ 3 ಅಂಶಗಳನ್ನು ಗಮನಿಸಿದಾಗ ಎಲ್ಲಿ ಕೂಡ ಅಮ್ಮಣ್ಣ ಅರವಿಕರ್ ಅವರು ಉಪಜಾತಿ ಮಾದಿಗ ಎಂದು ಬರೆದಿಲ್ಲ. ಹೀಗಾಗಿ ಅಮ್ಮಣ್ಣ ಅರವಿಕರ್ ಅವರು ಪರಿಶಿಷ್ಟ ಜಾತಿ ಮಾದಿಗ ಎಂದು ಹೇಳಿಕೊಳ್ಳುವುದು ಕಾನೂನು ಪ್ರಕಾರ ತಪ್ಪು. ಈ ಕಾರಣದಿಂದ ಮಹೇಂದ್ರ ಕುಮಾರ್ ಅವರು ಏನು ಆರೋಪ ಮಾಡಿದ್ದಾರೆ ಅವರ ವಿರುದ್ಧ 14ನೇ ತಾರೀಕಿಗೆ ಅದು ಸತ್ಯ ಇದೆ, ಸುಳ್ಳಲ್ಲ. ಮುಂದೊಂದು ಸುಳ್ಳನ್ನ ಸತ್ಯ ಅಂತೇಳಿ ಬಿಂಬಿಸಿಕೊಂಡು ಹೊರಟಿದ್ದಾರೆ ಯಾರು
ಅಮ್ಮಣ್ಣ ಹರಳಿಕರ್ ಸುಮಾರು 20 ವರ್ಷಗಳಿಂದ ಮಾಲಿನ್ಯ ಸಮುದಾಯನ ಡಾಮಿನೇಟ್ ಮಾಡಿ ಇವತ್ತು ಸಮುದಾಯವನ್ನು ದುರ್ಬಳಕೆ ಮಾಡಿಕೊಂಡು ತಾನು ಮಾಲಿನ್ಯ ಅಂತ ಹೇಳಿ ಹೇಳ್ಕೊಂಡು ಇವತ್ತು ಮಾಲಿನ್ಯರಿಗೆ ನಾಯಕರನ್ನ ಆತ ಮೂಲಿಯುಂಟು ಮಾಡಿ ತಾನು ಬೆಳ್ಳಿ ಸಂತೋಷ ಅದಕ್ಕೆ ಸಂಬಂಧಿಲ್ಲ. ಆದರೆ ಈ ಮಾದಿಗ ಅಂತ ಹೇಳಿ ಕ್ಲೇಮ್ ಮಾಡ್ತಾ ಇದ್ರಲ್ಲ, ಈ ಮಾದಿಗ ಸಮುದಾಯ ಮಾದಿಗ ಪ್ರಜಾ ತಿಳಿಸೋದು ಮಾದಿಗ ಸಮುದಾಯ ಇಲ್ಲ. ಒಂದು ವೇಳೆ ಸಮುದಾಯ ಇದ್ದರೆ ಇವತ್ತು ಆದ ಒಂದು ಕಾರ್ಯ ವೈಖರಿಯನ್ನು ಪ್ರಶ್ನೆ ಮಾಡ್ತಿದ್ವಿ. ಪ್ರಶ್ನೆ ಮಾಡ್ತಕ್ಕಂಥ ಯಾವ ನಾಯಕರು ಮುಂದೆ ಬಂದಿಲ್ಲ. ಯಾಕಂದರೆ ಅವರ ಒಡನಾಟಿ ಸಹವಾಸಗಳೇ ಇದ್ದಾರೆ ಹೊರತು ಯಾರು ಇಲ್ಲ. ಹಾಗಾಗಿ ಸತ್ಯ ಹೇಳ್ಕೊಳ್ಳೋದ್ರಿಂದ ಮಹೇಂದ್ರ ಕುಮಾರ್ ಅವರು ನನ್ನ ರಾಜ್ಯ, ನನ್ನ ರಾಷ್ಟ್ರ, ರಾಜಕೀಯ ಪ್ರವೇಶ ಸಹಿಸಲಾರದ ದುರುದ್ದೇಶಪೂರ್ತಿ ಹೇಳಿಕೆ ಕೊಡ್ತಾರೆ ಅಂತ ಹೇಳ್ತಾರೆ ಅವರು. ಎಷ್ಟು 15 ತಾರೀಕು ಅವರು ಎಲ್ಲೇ ಆಗಿದ್ದಾರೆ? ಗ್ರಾಮ ಪಂಚಾಯತ್ ಮೆಂಬರ್ ಆಗಿದ್ದಾರಾ? ಏನು ಜಡ್ಜಿ ಮೆಂಬರ್ ಆಗಿದ್ದಾರಾ? ತಾಲೂಕ್ ಪಂಚಾಯತ್ ಮೆಂಬರ್ ಆಗಿದ್ದಾರಾ? ತೋರಿಸಿ. ಈತ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗುವುದು ಮುಂಚೆನೇ ಆತ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಈ ಜಾತಿ ಕುರಿತು ದೂರು ಪಡೆದರು. ಯಾರು ಮಹೇಂದ್ರ ಕುಮಾರ್ ಮಿತ್ರ. ಅದ್ರ ಸಂಬಂಧ ಇವರು ಲೆಟ್ಸ್ ಬರೆದು ಇಲ್ಲಿಗೆ CSLಗೆ ಬೆಂಗಳೂರಿಗೆ. ಅದ್ರ ಸಂಬಂಧ ಇವರಿಗೆ ಮಾಹಿತಿ ಗೊತ್ತಾಯಿತು. ಇದು ಯಾಕೆ ನಮ್ಮಲ್ಲಿ 15 ವರ್ಷದಲ್ಲಿ ನಾನು ಇದು ಪ್ರಕರಣ ಒಂದು ಸಕ್ಷಮ ಪ್ರಾಧಿಕಾರದಲ್ಲಿದ್ದಾಗ ಮಾಜಿ ಮುಂದೆ ಬಂದು ಈ ಥರ ಹೇಳ್ಕೊಡೋದು ಗೊತ್ತಿಲ್ಲ. ಹೌದು, ಕರೆಕ್ಟೇ. ಏನಿಗೆ CSL ಕಳಿಸಿದ್ರಪ್ಪ, ಅಲ್ಲಿ ಕಳಿಸಿದ್ರೆ ಈ ಕಂಪ್ಲೇಂಟ್ ಯಾರು ಮಾಡಿರ್ತಾರ ಅದನ್ನು ಕಳಿಸ್ಬೇಕು, ಪ್ರತಿವಾದನ್ನು ಕಳಿಸ್ಬೇಕು. ಇದು ಸಂಶೋಧನೆ ಅಲ್ಲಿ ಯಾರು ತೀರ್ಮಾನ ಆಗಿಲ್ಲ. ಇದು ಮಾಧ್ಯಮ ಮುಂದೆ ಸುಳ್ಳು ನೋಡಿ ವಿಚಾರ ಮಾಡ್ತೀವಿ. ಈಗ ಒಂದು ಕಾಂಪ್ಲೇಂಟ್ ಅಥಾರಿಟಿ ನೀವು ವಿಚಾರ ಮಾಡ್ತಾರೆ, ನೀವು ನೋಟಿಸ್ಕೊಡ್ಬೋದು, ಕಂಪ್ಲೇಂಟ್ ನೋಟಿಸ್ಕೊಡ್ಬೋದು. ಇಬ್ಬರು ಸಂಶೋಧನೆಯಲ್ಲಿ ಆ ವಿಚಾರ ತೀರ್ಮಾನ. ಇದು ಸ್ಪಷ್ಟವಾಗಿ ಆತ ಮಾಧ್ಯಮ ಮುಖಂಡರು ಸುಳ್ಳು ಹೇಳಿಲ್ಲ. ತೋರಿಸ್ರಿ ಅದು ಅಲ್ಲಿ ಸಕ್ಷಮ ಪ್ರಾಧಿಕಾರದಲ್ಲಿ ನಾನು ಹೇಳಿಕೆ ಕೊಟ್ಟಿದ್ದು ಅಂತ ಹೇಳ್ತಾನೆ. ಆ ಹೇಳಿಕೆ ಕೊಟ್ಟಿದ್ದು ಕಾಲು ತೋರಿಸ್ರಿ, ಅದು ಸುಳ್ಳು. ಲೋಕಸಭೆ ಚುನಾವಣೆಗೆ ನಿಯೋಜನೆಗೊಂಡ SFT ತಂಡ SST ತಂಡಕ್ಕೆ ತರಬೇತಿ ನೀಡುತ್ತಿದ್ದು, ಗೈರಾದ ಅಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡುವಂತೆ ಸ್ವೀಪ್ ಸಮಿತಿ ಅಧ್ಯಕ್ಷ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ರಾಹುಲ್ ತುಕಾರಾಂ ಪಾಂಡ್ವೆ ಸೂಚಿಸಿದರು. ಲೋಕಸಭೆ ಚುನಾವಣೆಗೆ ನಿಯೋಜನೆಗೊಂಡ SFT ತಂಡ SST ತಂಡಕ್ಕೆ ತರಬೇತಿ ನೀಡುತ್ತಿದ್ದು, ಗೈರಾದ ಅಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡುವಂತೆ ಸ್ವೀಪ್ ಸಮಿತಿ ಅಧ್ಯಕ್ಷ ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ತುಕಾರಾಂ ಪಾಂಡ್ವೆ ಸೂಚಿಸಿದರು. ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ SFT ತಂಡ SST ತಂಡಗಳಿಗೆ ತರಬೇತಿ ನೀಡುತ್ತಿದ್ದು, ನಿಯೋಜಿಸಿದ ತಂಡಗಳಲ್ಲಿ ಗೈರಾದ ಅಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡುವಂತೆ ತಿಳಿಸಿದರು. ಲೋಕಸಭೆ ಚುನಾವಣೆಯನ್ನು ಪಾರದರ್ಶಕವಾಗಿ ನಡೆಸಲು ನಿಯೋಜಿಸಿದ ಅಧಿಕಾರಿಗಳಿಗೆ ತರಬೇತಿ ನೀಡುತ್ತಿದ್ದು, ತರಬೇತಿ ಪಡೆಯುವ ಅಧಿಕಾರಿಗಳ ಜವಾಬ್ದಾರಿ ನಿರ್ಲಕ್ಷ್ಯ ವಹಿಸಿ ಬಾರದ ಅಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡಲು ಸೂಚಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜಧನ ಪಾವತಿಸಿ ಮರಳು ಸಾಗಾಣಿಕೆಗೆ ಅವಕಾಶ ನೀಡದಿದ್ದರೆ ಹೋರಾಟ, ಶಿವಮೂರ್ತಿ. ನೀತಿ ಸಂಹಿತೆ ಕಟ್ಟುನಿಟ್ಟಾಗಿ ಪಾಲನೆ ಮಾಡಿ, ಸಿಇಒ ರಾಹುಲ್ ತುಕಾರಾಂ ಪಾಂಡ್ವೆ. ಚುನಾವಣಾ ಹಿನ್ನೆಲೆ ಅಂತಾರಾಜ್ಯ ಗಡಿ ಚೆಕ್ ಪೋಸ್ಟ್ಗಳಿಗೆ ಎಸ್ಪಿ ಭೇಟಿ ಪರಿಶೀಲನೆ. ರೈಲ್ವೆ ನಿಲ್ದಾಣಕ್ಕೆ ಮೂಲ ಸೌಲಭ್ಯ ಕಲ್ಪಿಸಲು ಮನವಿ. ಮಾದಿಗ ಸಮಾಜವಲ್ಲ ಉಪಜಾತಿ, ಅಂಬಣ್ಣ ಆರೋಲಿ ಅವರಿಂದ ತಪ್ಪು ಮಾಹಿತಿ ನಿಜ, ಭೀಮೇಶ್ ವಕೀಲ್. ಮತ್ತು ಚುನಾವಣೆಗೆ ನಿಯೋಜನೆಗೊಂಡ ಅಧಿಕಾರಿಗಳು ಗೈರು, ನೋಟಿಸ್ ಜಾರಿಗೆ ಸೂಚನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು N150 ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು.
ಸಂಗಮೇಶ್ ಮಂಗನವರ್ ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, IAS, KAS ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. ವಿಸಿಟ್ KTB Jewel Palace, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. ಮೊಬೈಲ್ 8123 535300.